ಇರುವಂತದ್ದು ಡಿಆರ್ಐ ಇವತ್ತು ತನ್ನ ಕಸ್ಟಡಿಗೆ ರಮ್ಯಾನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ರಮ್ಯಾ ಅವರನ್ನ ಡಿಆರ್ಐ ಕಸ್ಟಡಿಗೆ ಪಡೆಯುತ್ತಾ ವಿಚಾರಣೆಗೆ ಒಳಪಡಿಸುತ್ತಾ ರಮ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಇವತ್ತು ಓಪನ್ ಕೋರ್ಟ್ ಅಲ್ಲಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರಮ್ಯಾ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ. ನನಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು. ರಮ್ಯಾರನ್ನ ಕಸ್ಟಡಿಗೆ ಇವತ್ತು ಡಿಆರ್ಐ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಲವು ಪ್ರಶ್ನೆಗಳು ಈಗ ಡಿಆರ್ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಟಿ ಒಂದಲ್ಲ ಎರಡಲ್ಲ 14ರಿಂದ 15 ಕೆಜಿ ಚಿನ್ನ ತರೋದು ಅಂತಂದ್ರೆ ಏನು? ಇರುವಂತದ್ದು ಡಿಆರ್ಐ ಇವತ್ತು ತನ್ನ ಕಸ್ಟಡಿಗೆ ರಮ್ಯಾನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ರಮ್ಯಾ ಅವರನ್ನ ಡಿಆರ್ಐ ಕಸ್ಟಡಿಗೆ ಪಡೆಯುತ್ತಾ ವಿಚಾರಣೆಗೆ ಒಳಪಡಿಸುತ್ತಾ ರಮ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಇವತ್ತು ಓಪನ್ ಕೋರ್ಟ್ ಅಲ್ಲಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರಮ್ಯಾ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ. ನನಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು. ರಮ್ಯಾರನ್ನ ಕಸ್ಟಡಿಗೆ ಇವತ್ತು ಡಿಆರ್ಐ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಲವು ಪ್ರಶ್ನೆಗಳು ಈಗ ಡಿಆರ್ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಟಿ ಒಂದಲ್ಲ ಎರಡಲ್ಲ 14ರಿಂದ 15 ಕೆಜಿ ಚಿನ್ನ ತರೋದು ಅಂತಂದ್ರೆ ಏನು? ಇರುವಂತದ್ದು ಡಿಆರ್ಐ ಇವತ್ತು ತನ್ನ ಕಸ್ಟಡಿಗೆ ರಮ್ಯಾನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ರಮ್ಯಾ ಅವರನ್ನ ಡಿಆರ್ಐ ಕಸ್ಟಡಿಗೆ ಪಡೆಯುತ್ತಾ ವಿಚಾರಣೆಗೆ ಒಳಪಡಿಸುತ್ತಾ ರಮ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಇವತ್ತು ಓಪನ್ ಕೋರ್ಟ್ ಅಲ್ಲಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರಮ್ಯಾ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ. ನನಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು. ರಮ್ಯಾರನ್ನ ಕಸ್ಟಡಿಗೆ ಇವತ್ತು ಡಿಆರ್ಐ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಲವು ಪ್ರಶ್ನೆಗಳು ಈಗ ಡಿಆರ್ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಟಿ ಒಂದಲ್ಲ ಎರಡಲ್ಲ 14ರಿಂದ 15 ಕೆಜಿ ಚಿನ್ನ ತರೋದು ಅಂತಂದ್ರೆ ಏನು? ಇರುವಂತದ್ದು ಡಿಆರ್ಐ ಇವತ್ತು ತನ್ನ ಕಸ್ಟಡಿಗೆ ರಮ್ಯಾನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ರಮ್ಯಾ ಅವರನ್ನ ಡಿಆರ್ಐ ಕಸ್ಟಡಿಗೆ ಪಡೆಯುತ್ತಾ ವಿಚಾರಣೆಗೆ ಒಳಪಡಿಸುತ್ತಾ ರಮ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಇವತ್ತು ಓಪನ್ ಕೋರ್ಟ್ ಅಲ್ಲಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರಮ್ಯಾ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ. ನನಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು. ರಮ್ಯಾರನ್ನ ಕಸ್ಟಡಿಗೆ ಇವತ್ತು ಡಿಆರ್ಐ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಲವು ಪ್ರಶ್ನೆಗಳು ಈಗ ಡಿಆರ್ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಟಿ ಒಂದಲ್ಲ ಎರಡಲ್ಲ 14ರಿಂದ 15 ಕೆಜಿ ಚಿನ್ನ ತರೋದು ಅಂತಂದ್ರೆ ಏನು? ಇರುವಂತದ್ದು ಡಿಆರ್ಐ ಇವತ್ತು ತನ್ನ ಕಸ್ಟಡಿಗೆ ರಮ್ಯಾನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ರಮ್ಯಾ ಅವರನ್ನ ಡಿಆರ್ಐ ಕಸ್ಟಡಿಗೆ ಪಡೆಯುತ್ತಾ ವಿಚಾರಣೆಗೆ ಒಳಪಡಿಸುತ್ತಾ ರಮ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು.
ಇವತ್ತು ಓಪನ್ ಕೋರ್ಟ್ ಅಲ್ಲಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರಮ್ಯಾ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ. ಸರಿ ನನಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು, ರಮ್ಯಾರನ್ನ ಕಸ್ಟಡಿಗೆ ಇವತ್ತು ಡಿಆರ್ಐ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಲವು ಪ್ರಶ್ನೆಗಳು ಈಗ ಡಿಆರ್ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಟಿ ಒಂದಲ್ಲ ಎರಡಲ್ಲ 14ರಿಂದ 15 ಕೆಜಿ ಚಿನ್ನ ತರೋದು ಅಂತಂದ್ರೆ ಏನು ಇರುವಂತದ್ದು. ಡಿಆರ್ಐ ಇವತ್ತು ತನ್ನ ಕಸ್ಟಡಿಗೆ ರಮ್ಯಾನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ರಮ್ಯಾ ಅವರನ್ನ ಡಿಆರ್ಐ ಕಸ್ಟಡಿಗೆ ಪಡೆಯುತ್ತಾ ವಿಚಾರಣೆಗೆ ಒಳಪಡಿಸುತ್ತಾ ರಮ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಇವತ್ತು ಓಪನ್ ಕೋರ್ಟ್ ಅಲ್ಲಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರಮ್ಯಾ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ. ಸರಿ ನನಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು, ರಮ್ಯಾರನ್ನ ಕಸ್ಟಡಿಗೆ ಇವತ್ತು ಡಿಆರ್ಐ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಲವು ಪ್ರಶ್ನೆಗಳು ಈಗ ಡಿಆರ್ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಟಿ ಒಂದಲ್ಲ ಎರಡಲ್ಲ 14ರಿಂದ 15 ಕೆಜಿ ಚಿನ್ನ ತರೋದು ಅಂತಂದ್ರೆ ಏನು ಇರುವಂತದ್ದು. ಡಿಆರ್ಐ ಇವತ್ತು ತನ್ನ ಕಸ್ಟಡಿಗೆ ರಮ್ಯಾನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ರಮ್ಯಾ ಅವರನ್ನ ಡಿಆರ್ಐ ಕಸ್ಟಡಿಗೆ ಪಡೆಯುತ್ತಾ ವಿಚಾರಣೆಗೆ ಒಳಪಡಿಸುತ್ತಾ ರಮ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಇವತ್ತು ಓಪನ್ ಕೋರ್ಟ್ ಅಲ್ಲಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರಮ್ಯಾ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ. ಸರಿ ನನಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು, ರಮ್ಯಾರನ್ನ ಕಸ್ಟಡಿಗೆ ಇವತ್ತು ಡಿಆರ್ಐ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಲವು ಪ್ರಶ್ನೆಗಳು ಈಗ ಡಿಆರ್ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಟಿ ಒಂದಲ್ಲ ಎರಡಲ್ಲ 14ರಿಂದ 15 ಕೆಜಿ ಚಿನ್ನ ತರೋದು ಅಂತಂದ್ರೆ ಏನು ಇರುವಂತದ್ದು. ಡಿಆರ್ಐ ಇವತ್ತು ತನ್ನ ಕಸ್ಟಡಿಗೆ ರಮ್ಯಾನ ತೆಗೆದುಕೊಳ್ಳುತ್ತಾ ಅನ್ನುವಂತಹ ಪ್ರಶ್ನೆ. ಇವತ್ತು ರಮ್ಯಾ ಅವರನ್ನ ಡಿಆರ್ಐ ಕಸ್ಟಡಿಗೆ ಪಡೆಯುತ್ತಾ ವಿಚಾರಣೆಗೆ ಒಳಪಡಿಸುತ್ತಾ ರಮ್ಯಾಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿತ್ತು. ಇವತ್ತು ಓಪನ್ ಕೋರ್ಟ್ ಅಲ್ಲಿ ಕಸ್ಟಡಿಗೆ ಕೇಳುವ ಸಾಧ್ಯತೆ ಇದೆ. ರಮ್ಯಾ ಪರ ವಕೀಲರಿಂದ ಜಾಮೀನು ಅರ್ಜಿ ಸಲ್ಲಿಕೆಯ ಸಾಧ್ಯತೆಯೂ ಕೂಡ ಇದೆ. ಆರ್ಥಿಕ ಅಪರಾಧಗಳ ಕೋರ್ಟ್ಗೆ ಬೇಲ್ ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ. ಈ ಮಧ್ಯೆ ಹಲವು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ರಮ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ವಿಚಾರವಾಗಿ. ಸರಿ ನನಗೆ 14 ದಿನಗಳ ನ್ಯಾಯಾಂಗ ಬಂಧನವನ್ನ ಕೋರ್ಟ್ ವಿಧಿಸಿದ್ದು, ರಮ್ಯಾರನ್ನ ಕಸ್ಟಡಿಗೆ ಇವತ್ತು ಡಿಆರ್ಐ ಪಡೆಯುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಯಾಕಂದ್ರೆ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಹಲವು ಪ್ರಶ್ನೆಗಳು ಈಗ ಡಿಆರ್ಐ ಅಧಿಕಾರಿಗಳನ್ನ ಕಾಡ್ತಾ ಇದೆ. ಯಾಕಂದ್ರೆ ಒಬ್ಬ ನಟಿ ಒಂದಲ್ಲ ಎರಡಲ್ಲ 14ರಿಂದ 15 ಕೆಜಿ ಚಿನ್ನ ತರೋದು ಅಂತಂದ್ರೆ ಏನು